ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ಪಾರ್ಲರ್ ಎಲ್ಲಿ ಇಟ್ಟಿದ್ದೀನಿ, ಯಾವ ಥರ ಇಟ್ಕೊಂಡಿದ್ದೀನಿ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾನು ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಮನೆಯಲ್ಲಿ ಮೀನ್ಸ್ ಕ್ವಾರ್ಟರ್ಸಲ್ಲಿ ಇಟ್ಟಿದ್ದೀನಿ. ಆರ್ಮಿ ಕ್ಯಾಂಪಸ್ಸಲ್ಲಿದ್ದೀವಿ ನಾವು. ಕ್ವಾರ್ಟರ್ಸಲ್ಲಿ ಇಟ್ಕೊಂಡಿದ್ದೀನಿ ಪಾರ್ಲರ್ನ. ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ, ತುಂಬ ಲಕ್ಸರಿಯಾಗಲ್ಲ, ತುಂಬ ಸಿಂಪಲ್ಲಾಗಿ ನನಗೆ ತಕ್ಕನಾಗಿ ನನ್ನ ಬಡ್ಜೆಟಿಗೆ ತಕ್ಕನಾಗಿ ನಾನು ಇಟ್ಟಿದ್ದೀನಿ. ಹಿಂಗೆ ಇಟ್ಕೊಂಡ್ರೆ ಕ್ಲೈಂಟ್ಸ್ ಬರಲ್ಲ ಅಂತಲ್ಲ, ಖಂಡಿತ ಬರ್ತಾರೆ. ಅದು ನಾವು ಮಾಡೋ ವರ್ಕ್ ಮೇಲೆ ಡಿಪೆಂಡು ಆ್ಯಂಡ್ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡು. ಪಾರ್ಲರಲ್ಲಿ ಯಾವ ಥರ ಏನೇನು ಮಾಡ್ತಾರೋ ಅವೆಲ್ಲ ನಾನು ಇಲ್ಲಿ ಮಾಡ್ತೀನಿ. ಪ್ರತಿಯೊಂದು ನನ್ನ ಹತ್ರ ಇದ್ದಾವೆ ಐಟಮ್ಸು. ಬಟ್ ಏನು ಅಂದರೆ ಅವರು ಹೊರಗಡೆ ಇಟ್ಟಿರ್ತಾರೆ, ನಾನು ಒಳಗಡೆ ಇಟ್ಟಿದ್ದೀನಿ. ಇದೇ ಡಿಫ್ರೆನ್ಸ್ ಅವ್ರಿಗೂ ನನಗೂ. ನೋಡಿ, ನಾನೀಗ ಮಾಡ್ತಿರೋದು ಬಂದುಬಿಟ್ಟು ವ್ಯಾಕ್ಸ್ನ ತುಂಬ ಸಿಂಪಲ್ಲಾಗಿ ನಾವು ಹೇಗೆ ಮಾಡಬೇಕು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಮಾಡ್ತಿರೋದು ಬಂದುಬಿಟ್ಟು ಹನಿ ವ್ಯಾಕ್ಸು ಸಮ್ಮರಲ್ಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ವ್ಯಾಕ್ಸ್ ಮಾಡಿಸ್ಕೊಂಡ್ರೆ ಪದೇ ಪದೇ ಹೇರ್ಸ್ ಮತ್ತು ರೀಗ್ರೌತ್ ಆಗುತ್ತೆ, ತಕ್ಷಣ ಆಗುತ್ತೆ ಅಂತ. ಖಂಡಿತ ಇದು ರಾಂಗು. ತುಂಬ ಲೇಟಾಗಿ ಗ್ರೌತ್ ಆಗುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ, ಬ್ಯಾಡ್ ಸ್ಮೆಲ್ ಇರಲ್ಲ, ಈ ಥರ ಎಲ್ಲ ಇರುತ್ತೆ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲದಲೇ ವ್ಯಾಕ್ಸ್ ಮಾಡಿಸ್ಕೊಳ್ಳೋಕ್ಕೆ ಹೆದರ್ತಾರೆ. ಬಟ್ ಒನ್ಸ್ ಮಾಡಿಸ್ಕೊಂಡ್ಮೇಲೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಖಂಡಿತ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಯಾರಾದರೂ ಮಾಡಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು. ಸಮ್ಮರಲ್ಲಂತೂ ಟ್ಯಾನ್ ನೀಟಾಗಿ ರಿಮೂವ್ ಆಗುತ್ತೆ ವ್ಯಾಕ್ಸಿಂದ ತುಂಬಾ ಯೂಸಸ್ ಇದ್ದಾವೆ. ಎಸ್ಪೆಷಲಿ ಅಂಡರ್ ಆರ್ಮ್ಸ್ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಬ್ರೈಟ್ನೆಸ್ ಬರುತ್ತೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ, ಆ್ಯಕ್ಚುಲಿ ತುಂಬ ಹೆದರ್ತಾರೆ. ವ್ಯಾಕ್ಸಲ್ಲಿ ತುಂಬ ಥರ ವ್ಯಾಕ್ಸ್ ಇದ್ದಾವೆ. ಹನಿ ವ್ಯಾಕ್ಸ್ ಇದೆ, ಅಲೋವೆರಾ ವ್ಯಾಕ್ಸ್ ಇದೆ, ಚಾಕ್ಲೇಟ್ ವ್ಯಾಕ್ಸ್ ಇದೆ, ಆ್ಯಂಡ್ ರೀಕಾ ವ್ಯಾಕ್ಸ್ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಏನು ಅಂದರೆ ಒನ್ಸ್ ನಾವು ಮಾಡಿಸ್ಕೊಂಡ್ಮೇಲೆ ತುಂಬ ಲೇಟ್ ಗ್ರೌತ್ ಬರುತ್ತೆ ಅದರಲ್ಲಿ. ಇವಾಗ ನಾವು ಮಾಡ್ತಿರೋ ಹನಿ ವ್ಯಾಕ್ಸ್ಗಿಂತ ತುಂಬ ಲೇಟಾಗಿ ರೀಗ್ರೌತ್ ಆಗುತ್ತೆ ಹೇರ್. ಅದರಲ್ಲಿ ತುಂಬ ಸಾಫ್ಟ್ ಫೀಲ್ ಇರುತ್ತೆ. ಈ ಥರ ವೀಡಿಯೋಸ್ ನಿಮ್ಗೆ ಇನ್ನೂ ಬೇಕು ಅಂದರೆ ನನಗೆ ಹೇಳಿ, ಖಂಡಿತ ಈ ಥರ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ದಿನದಿಂದ ಅಂದ್ಕೋತಿದ್ದೀನಿ ಲಾಂಗ್ ವೀಡಿಯೋಸ್ ಶೂಟ್ ಮಾಡೋಣ ಅಂತ. ಯಾಕೋ ಗೊತ್ತಿಲ್ಲ, ನನಗೆ ವೀಡಿಯೋಸಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಹಂಗಾಗಿ ನಾನು ತುಂಬ ಸೈಲೆಂಟಾಗಿ ಓನ್ಲಿ ಶಾರ್ಟ್ಸ್ ಮಾತ್ರ ಹಾಕ್ತಿರ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಲಾಂಗ್ ವೀಡಿಯೋಸ್ನ ಶೂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಪಾರ್ಲರಲ್ಲಿ ಏನು ನಡೀತಿದೆ ಅನ್ನೋದನ್ನು ಮಾತ್ರ ನಾನು ಒಂದು ವ್ಲಾಗ್ ಥರ ತೆಗೆದು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ದೆನ್ ಇಲ್ಲಿ ಬಂದುಬಿಟ್ಟು ಇವರು ವ್ಯಾಕ್ಸ್ ಆದ ನಂತರ ನನಗೆ ಫೇಶಿಯಲು ಮಾಡು ಅಂತ ಹೇಳಿದ್ರು. ಸೊ ನಾನು ಗೋಲ್ಡ್ ಫೇಶಿಯಲ್ ಚೂಸ್ ಮಾಡ್ಕೊಂಡಿದ್ದೀನಿ ಇವರಿಗೆ. ಲೋಟಸ್ ಗೋಲ್ಡ್ ಫೇಶಿಯಲ್ ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ ಇದರಲ್ಲಿ. ನಾವು ಫೇಶಿಯಲ್ ಮಾಡ್ಕೋಬೇಕಾದ್ರೆ ಇಲ್ಲ ಮಾಡಿಸ್ಕೋಬೇಕಾದ್ರೆ ನಾವು ಒಂದು ಥಿಂಕ್ ಮಾಡಬೇಕು, ನಮ್ಮ ಫೇಸ್ ಡ್ರೈ ಸ್ಕಿನ್ನ ಇಲ್ಲ ಆಯಿಲಿ ಸ್ಕಿನ್ನ, ನಮ್ಮ ಫೇಸಿಗೆ ಯಾವ್ದು ಸೂಟ್ ಆಗುತ್ತೆ ಅವ್ರನ್ನ ಕೇಳಿ ನಾವು ಚೂಸ್ ಮಾಡ್ಕೋಬೇಕು. ಡೈರೆಕ್ಟ್ ನಾವು ಇಷ್ಟ ಬಂದಿದ್ದು ನಮಗೆ ಮಾಡ್ರಿ ಅಂದರೆ ಮತ್ತೆ ಒಳ್ಳೆ ರಿಸಲ್ಟ್ ಬರಲಿಲ್ಲ ಅಂದರೆ, ನಿಮ್ಮ ಫೇಸಿಗೆ ಸೂಟ್ ಆಗಲಿಲ್ಲ ಅಂದರೆ, ಅಷ್ಟು ಸೆಟ್ ಆಗಲಿಲ್ಲ ಅಂದರೆ ನೀವು ಡಿಸಪಾಯಿಂಟಾಗಿ ಫೀಲ್ ಆಗ್ತೀರಾ. ಸೊ ಆದಷ್ಟು ಪಾರ್ಲರವ್ರನ್ನ ಕೇಳಿ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇದು ನನ್ನ ಸಜೆಷನ್ ಮಾತ್ರ ನಿಮಗೆ. ನಾನು ಬಂದುಬಿಟ್ಟು ಇವಕ್ಕೆಲ್ಲ ಕಾಸ್ಟ್ ಯಾವ ಥರ ತೊಗೊತೀನಿ ಅಂದರೆ ತುಂಬ ಫ್ರೆಂಡ್ಲಿ ಬಡ್ಜೆಟು. ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತೇಳಿ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಸೊ ಈ ಥರ ವೀಡಿಯೋಸ್ ನಿಮ್ಗೆ ಇನ್ನೂ ಬೇಕು ಅಂದರೆ ನನಗೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದರ ರಿಸಲ್ಟ್ ನೋಡಿ ಲಾಸ್ಟಲ್ಲಿ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗಿನ್ನೂ ಬೂಸ್ಟ್ ಥರ ಇರುತ್ತೆ. ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನಿಸುತ್ತೆ. ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ನನಗೆ ಹೇಳ್ತಾ ಇರಿ. ನಾನು ಖಂಡಿತ ಆ ವೀಡಿಯೋಸ್ ಎಲ್ಲ ಮಾಡಿ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ.